ಬಂಡೀಪುರದಲ್ಲಿ ಇದ್ದಿದ್ದಂಥ ಕಾಡ್ಗಿಚ್ಚು ಈಗ ಸಂಪೂರ್ಣವಾಗಿ ಹತೋಟಿಗೆ ಬಂದಿದ್ದು ಕಳೆದ 6 ದಿನಗಳಿಂದ ಬಂಡೀಪುರದಲ್ಲಿ ಸಫಾರಿ ಏನು ಸ್ಟಾಪ್ ಆಗಿತ್ತು, ಇವತ್ತು ಪುನರಾರಂಭ ಆಗಿದೆ. ಈಗಾಗಲೇ ಬೆಳಿಗ್ಗೆ ನೋಡ್ತಾ ಇರ್ಬೋದು, ಬಂಡೀಪುರದ ಮುಖ್ಯ ಕಚೇರಿ ಎದುರುಗಡೆ ಸಾಕಷ್ಟು ಅಂದ್ರೆ ವೈಲ್ಡ್ ಲೈಫರ್ಸ್ಗಳು ಸಫಾರಿ ಹೋಗ್ಲಿಕ್ಕೆ ಈಗಾಗಲೇ ಸಿದ್ಧ ಆಗಿದ್ದಾರೆ. ಅರಣ್ಯ ಸಿಬ್ಬಂದಿಗಳು ಕೂಡ ಸಕಲ ಸಿದ್ಧತೆಯನ್ನು ಎಲ್ಲರೂ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿಗೆ ನೂತನ ಅಧಿಕಾರಿ ಕೂಡ ಈಗ ಧಾವಿಸಿ ಅವರು ಕೂಡ ಪರಿಶೀಲನೆಯಲ್ಲಿ ತೊಡಗಿರುವಂಥದ್ದು. ಅವರು ಕೂಡ ಮಾತಾಡ್ಸೋಣ. ಸರ್, ಇವತ್ತಿಂದ ಸಫಾರಿ ಪುನರಾರಂಭ ಆಗ್ತಾ ಇದೆ. ಇವತ್ತಿಂದ ಸಫಾರಿ ಪ್ರಾರಂಭ ಆಗಿದೆ. ಇವತ್ತಿನ ದಿನ ನೀವು ನೋಡ್ತಾ ಇದ್ದೀರಿ 3 ಜಂಗಲ್ ಆರ್ಟ್ ವ್ಯಾನ್ಗಳು ಹೋಗ್ತಾ ಇದೆ. ನಮ್ಮಲ್ಲಿ 7 ವ್ಯಾನ್ ಏನಿದೆ ಅದನ್ನು ಈಗ ಏನು ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಜನ ಅಷ್ಟು ಗೊತ್ತಾಗಿರ್ಲಿಕ್ಕಿಲ್ಲ ಅಥವಾ ಬಂದಿಲ್ಲ. ಮಧ್ಯಾಹ್ನದ ಮೇಲೆ ಐ ಥಿಂಕ್ ಇಟ್ ವಿಲ್ ಪಿಕಪ್. ಎಲ್ರಿಗೂ ಗೊತ್ತಾಗಿದೆ. ಇದನ್ನು ಸಫಾರಿ ಯಾವ ಥರ ನೋಡಲಿ, ಜನ ನೋಡಲಿ. ನಾವು ಹೇಳೋದಕ್ಕಿಂತ ಬೆಂಕಿ ಎಷ್ಟು ಇದಾಗಿದೆ, ಸಫಾರಿ ಏನಿದೆ, ಯಾವ ಥರ ಇದೆ, ಅದೇ ರೀತಿ ಇದೆಯೋ ಮತ್ತೇನಾದ್ರು ಬೇರೆ ಆಗಿದೆಯೋ ಅಲ್ಲೆಲ್ಲ ನೀವು ಸಫಾರಿ ರೌಂಡ್ ಹೋಗಿ ಬರ್ತಾರೆ, ಕೇಳ್ಕೊಂಡ್ರೆ ಗೊತ್ತಾಗ್ತದೆ ಮೊದಲನೇ ದಿನ. ಸರ್, ಎವ್ರಿಥಿಂಗ್ ಈಸ್ ಫೈನ್, ಎಲ್ಲವೂ ಕೂಡ ಶಾಂತವಾಗಿದೆ? ಎಲ್ಲವೂ ಶಾಂತವಾಗಿದೆ. ಓಕೆ ಸರ್, ಈಗ ಇಷ್ಟೆಲ್ಲ ಅರಣ್ಯ ನಾಶ ಆಯಿತು. ಈಗ ನೀವು ಕೂಡ ಹೊಸದಾಗಿ ಬಂದಿದ್ದೀರಾ. ನಿಮ್ಮ ಎದುರಿಗೆ ಒಂದು ದೊಡ್ಡ ಸವಾಲಿದೆ. ಹೀಗೆ ಇದನ್ನು ಹೇಗೆ ನಿಭಾಯಿಸ್ತೀರಾ? ಏನಾದರೂ ಪ್ಲಾನ್ ಹಾಕ್ಕೊಂಡಿದ್ದೀರಾ? ಅರಣ್ಯ ನಾಶ ಆಯಿತು ಅಂತ ಅನ್ನೋದಕ್ಕಿಂತ ಅದೇ ಹೇಳಿದ್ನಲ್ಲ ನಾನು, ಅವತ್ತಿನ 4,000 ಹೆಕ್ಟೇರ್ ಪ್ರದೇಶ ಸುಟ್ಟಿದೆ, ಗ್ರೌಂಡ್ ಫೈರ್ ಮತ್ತು ಗ್ರೌಂಡ್ ಫೈರ್. ಅದರಲ್ಲಿ 80% ಮತ್ತೆ ಪುನಶ್ಚೇತನ ಆಗ್ತದೆ. ಒಂದು ಮಳೆಗಳಲ್ಲಿ 1-2-3 ಮಳೆ ಬಿದ್ದರೆ ಪುನಶ್ಚೇತನ ಆಗ್ತದೆ. ದೆನ್ ಇನ್ನೊಂದು 20% ಸ್ವಲ್ಪ ದಿನಗಳು ಬೇಕಾಗ್ತದೆ. ಸೊ ಸವಾಲು ಎಲ್ಲ ಅರಣ್ಯ ಅಧಿಕಾರಿಗಳು ಎಲ್ಲ ರೀತಿಯ ಸವಾಲುಗಳು ಇಂಥ ಪ್ರದೇಶಕ್ಕೆ ಬಂದಾಗ ಇದ್ದೇ ಇರ್ತದೆ. ಹೊಸ ಸವಾಲುಗಳೇನು ಇಲ್ಲ. ನೀವೇನು ಪ್ಲಾನ್ ಹಾಕ್ಕೊಂಡಿದ್ದೀರಾ ಸರ್? ಈಗ ಮುಂದೆ ಇರ್ತಕ್ಕಂಥ ಪ್ರದೇಶಗಳಿಗೆ ಯಾವ ಅಗ್ನಿ ಅನಾಹುತ ಆಗದೆ ಇರಲಿ, ಮತ್ತು ಎಲ್ಲರೂ ಸಹಕಾರನ ಕೋರಿ ಮತ್ತು ಎಲ್ಲರೂ ಸಹಕಾರ ಕೂಡ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹಕಾರ ತೆಗೆದುಕೊಂಡು ನಮ್ಮ ಸಿಬ್ಬಂದಿಗಳು ರಾತ್ರಿ ಹಗಲು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಈ ರೀತಿ ಅನಾಹುತ ಆಗದಾಗೆ ತಡೆಯೋದು ಮತ್ತು ಈಗ ಆಗಿರ್ತಕ್ಕಂಥದ್ದನ್ನು ಯಾವ ರೀತಿ ಪುನಶ್ಚೇತನ ಮಾಡಬೇಕು ಅನ್ನೋದು ನಮ್ಮ ಮೊದಲನೇ ಕರ್ತವ್ಯ ಆಗುತ್ತದೆ. ಓಕೆ, ಒಟ್ಟಾರೆ ಪುನಶ್ಚೇತನ ಆಗುತ್ತೆ ಅಂತ ಎಲ್ಲ ವಿಶ್ವಾಸ ಖಂಡಿತವಾಗಿಯೂ. ತಾವೇ ಇನ್ನೊಂದು 6 ತಿಂಗಳು ಬಿಟ್ಟು ಅಥವಾ 3 ತಿಂಗಳು ಬಿಟ್ಟು ಮಳೆ ಚೆನ್ನಾಗಿ ಬಿದ್ದ ಮೇಲೆ ಬಂದು ನೋಡಿದ್ರೆ ಎಷ್ಟು ಮಟ್ಟಿಗೆ ಯಾವುದು ಪುನಶ್ಚೇತನ ಆಗ್ತದೆ ಅಂತೇಳಿ ನೀವು ಕೂಡ ನೋಡ್ಬೋದು. ಸರ್, ಕೊನೆಯದಾಗಿ ಈ ಸಫಾರಿ ಪ್ರಿಯರಿಗೆ ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಫಾರಿ ಪ್ರಿಯರು ಇಲ್ಲಿ ಬರಲಿ, ನೋಡಲಿ, ಯಾವ ರೀತಿ ನಮ್ಮ ಹಳೆ ಏನು ಒಂದು 5 ದಿವಸದಿಂದ ಅಥವಾ 6 ದಿವಸದಿಂದ ಏನು ಬಂಡೀಪುರ ಇತ್ತು ಅದೇ ರೀತಿ ಮರುಕಳಿಸಿದೆ ಅಂತ ಅವ್ರಿಗೂ ಕೂಡ ಒಂದು ಮನವರಿಕೆ ಆಗಲಿ ಅಂತ ನಾನು ಆಶಿಸ್ತೇನೆ. ಇದು ನೂತನ ಅಧಿಕಾರಿ ಟಿ ಬಾಲಚಂದರ್ ಅವರ ಮಾತು. ಈಗಾಗಲೇ ಸಫಾರಿ ಎಲ್ಲ ಕೂಡ ಇವತ್ತಿನಿಂದ ಆರಂಭವಾಗಿದೆ. ಮತ್ತೆ ಬಂಡೀಪುರ ಪುನಶ್ಚೇತನಗಳು ಎಲ್ಲ ವಿಶ್ವಾಸ ಕೂಡ ಇದೆ. ಅದಕ್ಕೆ ಎಲ್ಲವೂ ಕೂಡ ತಯಾರಿ ಕೂಡ ಮಾಡ್ಕೊಳ್ತೀವಿ. ಮಳೆ ಬಿದ್ದರೆ ಮತ್ತೆ ಸಂಪೂರ್ಣವಾಗಿ ಬಂಡೀಪುರ ಹಸಿರಾಗಲಿದೆ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರವೀಂದ್ರ ಜೊತೆ ಶರತ್ ಕಪ್ನಳ್ಳಿ, ಸುವರ್ಣ ನ್ಯೂಸ್, ಬಂಡೀಪುರ.